ಟಿಎಂಸಿಯ 20 ಸಂಸದರು ಎನ್ಡಿಎ ಬೆಂಬಲಿಸುವುದಾಗಿ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ತಿಳಿಸುವುದರೊಂದಿಗೆ ರಾಜಕೀಯದಲ್ಲಿ ಬಹುದೊಡ್ಡ ಪಲ್ಲಟಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಇವರೆಲ್ಲ ತ್ರಿಪುರದ ನ್ಯಾಷನಲಿಸ್ಟ್ ಸಿಟಿಜನ್ ಪಾರ್ಟಿ ಆಫ್ ಇಂಡಿಯಾದ ಜೊತೆ ವಿಲೀನವಾಗಿರುವುದಾಗಿ ಘೋಷಿಸಿದ್ದಾರೆ. ಈ ಪಕ್ಷ 2023ರಲ್ಲಿ ಸ್ಥಾಪನೆಯಾಗಿದೆ. ಕಳೆದ ಚುನಾವಣೆಯಲ್ಲಿ ಒಟ್ಟಾಗಿ 1000 ಮತವನ್ನು ಈ ಪಕ್ಷ ಪಡೆದಿಲ್ಲ. ಇದೀಗ 20 ಮಂದಿ ಸಂಸದರು ಈ ಪಕ್ಷದ ಭಾಗವಾಗಿದ್ದಾರೆ. ಸಂಸತ್ತಿನ ಎರಡೂ ಸದನಗಳಲ್ಲಿ 3/2 ಬಹುಮತ ಪಡೆಯಲು ಎನ್ಡಿಎ ನಡೆಸಿದ ಬಹುದೊಡ್ಡ ಸಂಚು ಇದು ಅಂತ ಹೇಳಲಾಗ್ತಿದೆ. ಮಹತ್ವದ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನು ಅಂಗೀಕರಿಸುವುದಕ್ಕೆ ಈ ಬಹುಮತ ಅಗತ್ಯ ಇದೆ. ಈ ಕಾರಣಕ್ಕೆ ಟಿಎಂಸಿಯನ್ನ ಒಡೆದು ಬಿಜೆಪಿ ತನ್ನ ಮಹತ್ವಾಕಾಂಕ್ಷೆಯನ್ನು ಸಾಧಿಸಲು ಹೊರಟಿದೆ ಎಂಬ ಅಭಿಪ್ರಾಯ ಇದೆ. ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳನ್ನು ಲೋಕಸಭೆಯಲ್ಲಿ ಅಂಗೀಕರಿಸುವುದಕ್ಕೆ 363 ಸಂಸದರ ಬೆಂಬಲ ಅಗತ್ಯವಿದೆ. ಲೋಕಸಭೆಯಲ್ಲಿ ಟಿಎಂಸಿ 20 ಸಂಸದರು ಪ್ರತ್ಯೇಕ ಗುಂಪು ರಚಿಸಿಕೊಂಡಿದ್ದು ಎನ್ಡಿಎಗೆ ಬೆಂಬಲ ಸೂಚಿಸಿದ್ದಾರೆ. ಇದರಿಂದಾಗಿ ಲೋಕಸಭೆಯಲ್ಲಿ ಎನ್ಡಿಎ ಸದಸ್ಯರ ಸಂಖ್ಯೆ 313ರ ಗಡಿ ತಲುಪಿದೆ. ಇದೇ ವೇಳೆ ರಾಜ್ಯಸಭೆಯಲ್ಲಿ ಸದ್ಯ ಎನ್ಡಿಎ ಸದಸ್ಯರ ಬಲ 148. ಜಾರ್ಖಂಡ್ ಮತ್ತು ಮಿಜೋರಾಂನಲ್ಲಿ ಮುಂದೆ ನಡೆಯಲಿರುವ ಚುನಾವಣೆಯಲ್ಲಿ 3 ಸ್ಥಾನಗಳು ಸಿಗಲಿದೆ. ಟಿಎಂಸಿಯ 3 ಸಂಸದರು ರಾಜೀನಾಮೆ ನೀಡಿರುವ ಕಾರಣ ಪಶ್ಚಿಮ ಬಂಗಾಳದಿಂದ ರಾಜ್ಯಸಭೆಗೆ ನಡೆಯುವ ಉಪಚುನಾವಣೆಯಲ್ಲಿ ಈ 3 ಸ್ಥಾನಗಳು ಸುಲಭವಾಗಿ ಗೆಲ್ಲಬಹುದಾಗಿದೆ. ಆಗ ರಾಜ್ಯಸಭೆಯಲ್ಲಿ ಎನ್ಡಿಎ ಬಲ 154ಕ್ಕೆ ಏರಲಿದೆ. ಹಾಗಿದ್ರೂ ರಾಜ್ಯಸಭೆಯಲ್ಲಿ 3/2 ಬಹುಮತ ಪಡೆಯಬೇಕಾದರೆ ಎನ್ಡಿಎ ಪಾಳೆಯಕ್ಕೆ 9 ಸ್ಥಾನಗಳ ಅಗತ್ಯ ಬರುತ್ತದೆ. ಇದೇ ವೇಳೆ ಟಿಎಂಸಿಯ ಇನ್ನಷ್ಟು ರಾಜ್ಯಸಭಾ ಸಂಸದರು ರಾಜೀನಾಮೆ ನೀಡುವ ಸಾಧ್ಯತೆ ಇರೋದ್ರಿಂದ 3/2 ಬಹುಮತಕ್ಕೆ ಬೇಕಾದ 163 ಸ್ಥಾನಗಳನ್ನು ಪಡೆಯಬಹುದು ಎಂಬ ಅಭಿಪ್ರಾಯ ಇದೆ. ಇನ್ನೊಂದೆಡೆ ಇಂಡಿಯಾ ಒಕ್ಕೂಟದ ರಾಜ್ಯಸಭಾ ಸಂಸದರ ಬಲ 64ಕ್ಕೆ ಇಳಿಯಲಿದೆ. ಇಂಡಿಯಾ ಮೈತ್ರಿಕೂಟದಿಂದ ಡಿಎಂಕೆ ಹೊರನಡೆದ ಕಾರಣ 8 ಸದಸ್ಯರ ಸಂಖ್ಯೆ ಕಡಿಮೆಯಾಗಿದೆ. ಆಪ್ನ 3 ಇಂಡಿಯಾದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದೇ ವೇಳೆ 20 ಮಂದಿ ಟಿಎಂಸಿಯ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಇವರಲ್ಲಿ ಕ್ರಿಕೆಟಿಗ ಯೂಸಫ್ ಪಠಾಣ್ ಕೂಡ ಇದ್ರು. 28 ಮಂದಿ ಟಿಎಂಸಿ ಸಂಸದರ ಪೈಕಿ ಈಗಾಗಲೇ 20 ಮಂದಿ ತಮ್ಮ ಬಂಡಾಯವನ್ನು ಘೋಷಿಸಿದ್ದು ಇನ್ನು 2-3 ಮಂದಿ ಈ ಪಾಳೆಯ ಸೇರುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದರು ಎನ್ಡಿಎ ಪರ ವಾಲಲಿದ್ದಾರೆ ಅನ್ನುವ ಮಾತಿದೆ. ಮುಖ್ಯವಾಗಿ ಇವರು ಶಿಂದೆ ಬಣ ಸೇರಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿಯೇ ಠಾಕ್ರೆ ತಮ್ಮ ನಿವಾಸದಲ್ಲಿ ಸಂಸದರ ಸಭೆಯನ್ನ ಕರೆದಿದ್ರು. ಇದರಲ್ಲಿ 4 ಮಂದಿ ಖುದ್ದಾಗಿ ಹಾಜರಾದರೆ 4 ಮಂದಿ ವರ್ಚುವಲ್ ಆಗಿ ಹಾಜರಾಗಿದ್ದಾರೆ. ಇನ್ನೊಬ್ಬರು ಠಾಕ್ರೆ ಅವರ ಜೊತೆ ದೂರವಾಣಿ ಮಾತುಕತೆ ನಡೆಸಿದ್ದಾರೆ. ಬಿಜೆಪಿಯು ಲೋಕಸಭೆಯಲ್ಲಿ 3/2 ಬಹುಮತವನ್ನು ಪಡೆದುಕೊಳ್ಳುವುದಕ್ಕಾಗಿ ಹರಸಾಹಸ ನಡೆಸುತ್ತಿದ್ದು, ಒಂದು ವೇಳೆ ಅದು ಸಾಧ್ಯವಾದರೆ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನು 800ಕ್ಕೆ ಏರಿಸುವ ಮಸೂದೆಯನ್ನು ಮಂಡಿಸಿ ಅದರಲ್ಲಿಯೇ 33% ಮಹಿಳಾ ಮೀಸಲಾತಿಯನ್ನು ತರುವುದು ಅದರ ಉದ್ದೇಶವಾಗಿದೆ. ಅದರ ಜೊತೆಗೆ ಸಂವಿಧಾನ ಬದಲಾವಣೆಯಂತಹ ಧೈರ್ಯದ ನಿರ್ಧಾರಕ್ಕೂ ಅದು ಬರಬಹುದು ಎಂಬ ಅಭಿಪ್ರಾಯ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.